ದೋಸೆ ತವದ ಮೇಲೆ ಗಟ್ಟಿ ಮೊಸರನ್ನು ಹಾಕಿ ನೋಡಿ, ನೀವೇ ಶಾಕ್ ಆಗ್ತೀರಾ. ಈ ಗ್ರೇವಿ ಸೀಕ್ರೆಟ್ ನಿಮಗೆ ಯಾವ ಹೋಟೆಲವರು ಕೂಡ ಹೇಳುವುದಿಲ್ಲ. ಬನ್ನಿ ಇವತ್ತು ರೆಸಿಪಿ ಶುರು ಮಾಡೋಣ. ನಾನಿಲ್ಲಿ ಒಂದು ಕಬ್ಬಿಣದ ತವವನ್ನು, ದೋಸೆ ತವವನ್ನು ತೊಗೊಂಡಿದ್ದೀನಿ. ಅದರ ಮಧ್ಯದಲ್ಲಿ 2-3 ಚಮಚ ಆಗುವಷ್ಟು ಗಟ್ಟಿ ಮೊಸರು ಹಾಕಿ, ಒಂದು 10 ಖಾರಕ್ಕೆ ತಕ್ಕ ಹಾಗೆ 10 ಹಸಿಮೆಣಸಿನಕಾಯಿ, ಒಂದು 20 ಆಗುವಷ್ಟು ಗೋಡಂಬಿಯನ್ನು ಹಾಕಿ ಮೊಸರಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈ ಸೀಕ್ರೆಟ್ ವಿಧಾನವನ್ನು ನಿಮಗೆ ಯಾವ ಹೋಟೆಲರು ಕೂಡ ಹೇಳುವುದಿಲ್ಲ. ಈಗ ನೋಡಿ, ಮೊಸರು ಸ್ವಲ್ಪ ನೀರಾಗ್ತಾ ಇದೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ಅದು ಸ್ವಲ್ಪ ಗಟ್ಟಿ ಆಗುತ್ತೆ, ಅಂದರೆ ಎಲ್ಲ ಹೊಂದಿಕೊಳ್ಳುತ್ತೆ. ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡಬೇಕು. ಮೊಸರಲ್ಲಿರುವ ನೀರು ಚೆನ್ನಾಗಿ ಬತ್ತಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಒಂದು ಒಳ್ಳೆ ರುಚಿ ಕೊಡುತ್ತೆ ಈ ಥರ ಫ್ರೈ ಮಾಡೋದ್ರಿಂದ. ಈಗ ನೋಡಿ, ಇದರ ಇರುವ ನೀರು ಚೆನ್ನಾಗಿ ಬತ್ತಿದೆ. ಇಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ಡ್ರೈ ಆಗಿದೆ. ಈಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ತಕ್ಕೊಂಬಿಡೋಣ. ನೀವು ಬೇಕಿದ್ರೆ ಸಪ್ರೇಟಾಗಿ ಒಂದು ಕಡಾಯಿಯಲ್ಲಿ ಹಾಕಿ ಫ್ರೈ ಮಾಡ್ಬೋದು. ನಾನು ಇದರಲ್ಲೇ ಎಲ್ಲವನ್ನು ಫ್ರೈ ಮಾಡ್ಕೊಳ್ತೀನಿ. ಮತ್ತೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಒಂದು 4-5 ಟೊಮೆಟೊವನ್ನು ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಒಂದು ಎರಡು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕಿ, ಒಂದು 3-4 ಎಸಳು ಬೆಳ್ಳುಳ್ಳಿಯನ್ನು ಮಧ್ಯದಲ್ಲಿ ಹಾಕಿ ಒಂದು 10 ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ರೀತಿ ಬೇಯಿಸೋದ್ರಿಂದ ಬೇಗ ಬೆಂದುಬಿಡುತ್ತೆ, ಹಾಗೆ ಒಂದೊಳ್ಳೆ ರುಚಿ ಕೊಡುತ್ತೆ ಕೂಡ. ಈಗ ನೋಡಿ, ಇದು ಒಂದು ಸೈಡ್ ಬೆಂದಿದೆ. ಈಗ ಇನ್ನೊಂದು ಸೈಡ್ ಈ ರೀತಿ ಹಾಕ್ಕೊಬೇಕು. ನಾವು ಯಾವುದಾದ್ರೂ ಈ ರೀತಿ ಗ್ರೇವಿ ಮಾಡಬೇಕಂದ್ರೆ ಟೊಮೆಟೊ ಹಾಗೆ ಈ ಒಂದು ಈರುಳ್ಳಿನ ಇದೇ ರೀತಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಅದು ಏನು ಈರುಳ್ಳಿ ಹಾಕಿರೋದೆಲ್ಲ ಓಪನ್ ಆಗಿದೆ. ನೀವು ಬೇಕಿದ್ರೆ ಆ ಟೊಮೆಟೊದಲ್ಲಿ ಮೇಲಿರುವ ಸಿಪ್ಪೆಯನ್ನು ನೀವು ತೆಗಿಬೋದು. ಯಾಕಂದರೆ ನಾವು ರುಬ್ಬೋದ್ರಿಂದ ನಾವು ಆ ಸಿಪ್ಪೆಯನ್ನು ತೆಗಿತಾ ಇಲ್ಲ. ಈಗ ನೋಡಿ, ಇದು ರೆಡಿ ಆಯಿತು. ಇದನ್ನು ಕೂಡ ಒಂದು ತಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಎಲ್ಲ ಗ್ರೇವಿಗಳನ್ನು ಕೆಲವೊಂದು ಮಸಾಲೆಗಳನ್ನು ಜಾಸ್ತಿ ಹಾಕಿ ನಾವು ಮಾಡಿರ್ತೀವಿ, ಆದರೆ ಇದು ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ. ಯಾಕಂದರೆ ಈ ಒಂದು ಹಸಿಮೆಣಸಿಕಾಯಿ, ಗೋಡಂಬಿನ ಮತ್ತು ಈ ರೀತಿ ಟೊಮೆಟೊ ಹಾಕಿ ಫ್ರೈ ಮಾಡಿ ಹಾಕಿರೋದ್ರಿಂದ ಒಂದು ಒಳ್ಳೆ ಡಿಫ್ರೆಂಟ್ ರುಚಿನ ನಿಮಗೆ ಕೊಡುತ್ತೆ. ಇದಕ್ಕೆ ನೀರನ್ನು ಜಾಸ್ತಿ ಹಾಕಬಾರ್ದು. ಒಂದು 1/4 ಚಮಚದಷ್ಟು ಸೋಂಪು ಕಾಳು, ಹಾಗೆ ಒಂದು 1/4 ಚಮಚದಷ್ಟು ಗಸಗಸೆ, ಒಂದು 2 ಲವಂಗದ ಪೀಸನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು. ನಾವಿಲ್ಲಿ ಹಸಿಮೆಣಸಿನಕಾಯಿ ಯೂಸ್ ಮಾಡಿರೋದ್ರಿಂದ ನಿಮಗೆ ಬೇಕಂದರೆ ಖಾರ ಹಾಕ್ಕೋಬೋದು. ನಾನಿಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಾವು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮಾತ್ರ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು. ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಇವಾಗ ನೋಡಿ, ಈ ಒಂದು ಘಮ ಅಂತ ಇರ್ತದೆ ಈ ಒಂದು ಮಸಾಲೆ. ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ಈಗ ಒಂದು ಕಡಾಯಿ ತೊಗೊಂಡು ಇದಕ್ಕೆ 2 ಚಮಚದಷ್ಟು ಎಣ್ಣೆ ಹಾಕಿ, 1/4 ಚಮಚದಷ್ಟು ಸಾಸಿವೆ, 1/4 ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಇದಕ್ಕೆ ರುಚಿ ಕೊಡುವುದು ಈ ಒಂದು ಕಸ್ತೂರಿ ಮೆಂತಿ. ಈ ಥರ ಗ್ರೇವಿ ಮಾಡುವಾಗ ಕಸ್ತೂರಿ ಮೆಂತಿ ಮೇಲೆ ಹಾಕಬೇಕಾಗತ್ತೆ. ಸ್ವಲ್ಪ ಕಸ್ತೂರಿ ಮೆಂತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ಒಂದು ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಈ ಮಸಾಲೆ ಗುಟ್ಟನ್ನು ಯಾವ 5 ಸ್ಟಾರ್ ಹೋಟೆಲ್, ಡಾಬಾದವರು ಕೂಡ ನಿಮಗೆ ಹೇಳೋದಿಲ್ಲ. ಅಷ್ಟೊಂದು ರುಚಿಯಾಗಿರುತ್ತೆ. ನಿಮಗೆ ತುಂಬ ಸಿಂಪಲ್ ಮಾಡುವ ವಿಧಾನ, ಆದರೆ ಇದು ಅನ್ನದ ಜೊತೆಗೆ, ಚಪಾತಿ ಪರೋಟ ಜೊತೆಗೆ ಅಂತೂ ಸಖತ್ತಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ನೋಡಿ, ನಮ್ಮ ಈ ಒಂದು ರಿಚ್ ಆಗಿರುವ ಗ್ರೇವಿ ರೆಡಿ ಆಯಿತು. ಈಗ ನೋಡಿ, ಇನ್ನೊಂದು ಸ್ವಲ್ಪ ಕುದಿಸೋಕ್ಕಿಟ್ಟಿದೆ. ಈ ಗ್ರೇವಿ ಹದ ಇಷ್ಟ ಆದರೆ ಸಾಕಾಗುತ್ತೆ. ನೀವು ಮಾಮೂಲಿ ಗ್ರೇವಿಗಳನ್ನು ಮಾಡಿ, ಈ ಕುರ್ಮಗಳನ್ನು ಮಾಡಿ ತಿಂದಿರ್ತೀರ. ಈ ಡಿಫ್ರೆಂಟ್ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನಿಮಗೆ ಈ ಕೆಲವೊಂದು ಹೋಟೆಲ್ಗಳಲ್ಲಿ ಈ ಒಂದು ಗ್ರೇವಿ ರುಚಿ ಸಿಗ್ಬೋದು, ಆದರೆ ನಾವು ಮನೆಯಲ್ಲಿ ತುಂಬ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಬಿಸಿ ಬಿಸಿ ಅನ್ನದ ಜೊತೆಗಂತೂ ಸಖತ್ತಾಗಿರುತ್ತೆ. ಪಲ್ಯ ಅವಶ್ಯಕತೆ ಇರುವುದಿಲ್ಲ. ನೋಡಿ, ಅನ್ನದ ಜೊತೆಗೆ ನಾನು ಗ್ರೇವಿನ ಹಾಕ್ತಾಯಿದ್ದೀನಿ. ನಮ್ಮನೇಲಿ ಮಕ್ಕಳಿಗೂ ಕೂಡ ಇಷ್ಟ ಆಗಿತ್ತು. ನೀವು ಕೂಡ ಮಾಡಿ ಒಂದು ಸಲ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಇವತ್ತಿನ ಸಿಂಪಲ್ ಆಗಿರುವ ಡಾಬಾ ಸ್ಟೈಲ್ ಆಗಿರುವ ರಿಚ್ ಗ್ರೇವಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.